ಜನರ ವಿಶ್ವಾಸ ನಾವು ಎಷ್ಟು ಗಳಿಸ್ತೇವೆ ಅಷ್ಟು ಟೀಕೆ ಟಿಪ್ಪಣಿಗಳೆಲ್ಲ ನಿಲ್ತಾ ಹೋಗ್ತದೆ. ಜರ್ನಿ ತುಂಬಾ ದೊಡ್ಡ ಜರ್ನಿ, ಕಷ್ಟ ಇದೆ, ಇಲ್ಲ ಅಂತಲ್ಲ. ಸುಮಾರು 5 ವರ್ಷದ ನಾವು ಲೆಕ್ಕಾಚಾರ ಹಿಡಿದ್ರು ಸಹ ನನಗೆ ಗೊತ್ತಿರುವ 40-50 ಲಕ್ಷದ ವ್ಯವಹಾರ ಆಗಿರ್ಬೋದೇನು. ನಮ್ಮ ದೇವಸ್ಥಾನದಲ್ಲಿ ಒಬ್ರು ಹರೀಶನ್ ಅಂತಿದ್ದಾರೆ. ಅವರು ದೇವಸ್ಥಾನ ಅಂತ ಹೇಳಿದ್ರೆ ಅವ್ರಿಗೆ ಜೀವ. ಅವರ ಪರ್ಸನಲ್ ಲೈಫ್ ಎಂತದೋ ಏನೋ ಅವ್ರಿಗೆ ಗೊತ್ತಿಲ್ಲ. ನಾನು ಮಗುವಾಗಿರುವಾಗ ಐಸ್ ಕ್ಯಾಂಡಿ ಕೊಟ್ಟವರನ್ನು ಕರೆದು ವೇದಿಕೆಗೆ ಈ ಬಾರಿ ಉಬರ್ನಲ್ಲಿ ಉಬರ್ ಉತ್ಸವ ಮಾರ್ಚ್ 1ಕ್ಕೆ ನಡೆಯುತ್ತೆ. ಯಾವ ರೀತಿ ನಡೆಯುತ್ತೆ, ಏನೆಲ್ಲ ಸಂಭ್ರಮ ಇರುತ್ತೆ ಅನ್ನುವಂತಹ ಒಂದು ತಿಳಿದುಕೊಳ್ಳುವಂತಹ ಕುತೂಹಲ ಇದೆ. ನಮ್ಮ ಕಾರ್ಯಕ್ರಮದ ಮುಖಾಂತರ ಅದನ್ನ ತಿಳಿಸುವಂತ ಕೆಲಸವನ್ನು ಕೂಡ ಮಾಡ್ತೀವಿ. ತಂಡ ನಮ್ಮ ಜೊತೆಗೆ ಇದೆ. ಸರ್, ಏನು ಅಂತ ಹೇಳಿದ್ರೆ ಜಾತ್ರೆ ಎಲ್ಲರೂ ನೋಡ್ತಾರೆ. ಸೊ ಜಾತ್ರೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಬಾರಿಯ ಉಬರ್ ಉತ್ಸವ ಯಾವ ರೀತಿಯಾಗಿ ನಡೆಯುತ್ತೆ, ನಾವೆಲ್ಲ ಯಾವ ರೀತಿ ನಿರೀಕ್ಷೆಗಳನ್ನ ಇಟ್ಕೊಬಹುದು? ಈ ಬಾರಿಯ ಉಬರ್ ಉತ್ಸವ 5ನೇ ವರ್ಷದ ಉಬರ್ ಉತ್ಸವ. ಸೊ ಪ್ರತಿ ವರ್ಷ ಒಂದು ಸ್ಟಾರ್ ನೈಟ್ ಕಾನ್ಸೆಪ್ಟ್ ಮೂಲಕ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ವರ್ಷದ ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮ ಮಣಿಕಾಂತ್ ಕದ್ರಿ ಅವರು ಬರ್ತಾ ಇದ್ದಾರೆ. ಅವ್ರದ್ದು ಕಾನ್ಸರ್ಟ್ ಟೀಮ್ ಬರ್ತಾ ಇದೆ. ಇವರು ಬೇರೆ ಬೇರೆ ಭಾಷೆಯಲ್ಲಿ ಅವರ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದವರು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅವ್ರದ್ದು ನಿನ್ನ ದನಿಗಾಗಿ ಸಾಂಗ್ ಆಗಿರ್ಬೋದು, ಹೌದು, ತುಂಬಾ ಹಿಟ್ ಆಗಿರೋ. ಹೌದು, ಅದು ಸವಾರಿ ಮೂವಿದ್ದು. ಹಾಗೇನೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಪೃಥ್ವಿ ಮೂವಿದಾಗಿರ್ಬೋದು. ರೀಸೆಂಟ್ ಆಗಿ ಸಂಜಿತ್ ಹೆಗ್ಡೆದೊಂದು ಹಾಡು ಬಂದಿತ್ತು. ಸೊ ಇಂಥ ತುಂಬಾ ಸಾಂಗ್ಸ್ ಇದೆ. ಅದರೊಟ್ಟಿಗೆ ಅವರ ಟೀಮಲ್ಲಿ ನಮ್ಮ ಇವರು ಹಂಸಿಕಾಯರ್ ಅವರು ಬರ್ತಾ ಇದ್ದಾರೆ. ಅವರು ಕೂಡ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಸಾಂಗ್ ಹಾಡಿದವರು. ಸೊ ನೆನಪು ಮಾಡಿಸ್ಲಿಕ್ಕೋಸ್ಕರ ಒಂದು ಅವರ ಹಾಡಂದ್ರೆ ಚಮ್ಮಕ್ ಚಲ್ಲು, ಹಿಂದಿಯಲ್ಲಿ ತುಂಬಾ ಹಿಟ್ ಕೊಟ್ಟಿರುವಂತಹ ಪದ್ಯ. ಚಮ್ಮಕ್ ಚಲ್ಲು ಸಾಂಗ್ ಏನಿದೆ ಅದು ತುಂಬಾನೇ ಹಿಟ್ ಆಗಿತ್ತು. ಅದ್ರ ಜೊತೆ ಅವ್ರ ಟೀಮಲ್ಲಿ ಮೈತ್ರಿ ಅಯ್ಯರ್ ಅವರು, ಹಾಗೇನೆ ಅನಿರುದ್ಧ್ ಶಾಸ್ತ್ರಿ, ಆಮೇಲೆ ಸುಪ್ರೀತ್, ಇವರು 3 ಜನ ಸಿಂಗರ್ಸ್ ಕೂಡ ಬರ್ತಾ ಇದ್ದಾರೆ. ಇದ್ರ ಜೊತೆ ಸ್ಟಾರ್ ಗೆಸ್ಟ್ ಆಗಿ ಧನರಾಜ್ ಆಚಾರ್ಯ, ಈ ವರ್ಷದ ಬಿಗ್ ಬಾಸ್ ಕಂಟೆಸ್ಟೆಂಟ್. ಹೌದು, ನಮ್ಮ ಊರಿನವರೇ. ಹೌದು. ಸೊ ತುಂಬಾ ಬೇಡಿಕೆಯಲ್ಲಿ ಇದ್ದಾರೆ ಪಬ್ಲಿಕ್ ಮೂಲಕ. ಅದೇ ರೀತಿ ಸಚಿನ್ ಶಟರ್ ಬಾಕ್ಸ್ ಕೂಡ, ಅವ್ರು ಕೂಡ ಹಾಗೇನೆ. ಅವ್ರದ್ದು ಸುಮಾರು, ಅವ್ರು ಖಾಲಿ ಒಂದು ಬ್ಲಾಗರ್ ಆಗಿ ಇರೋರಲ್ಲ. ಉಡುಪಿಯಲ್ಲಿ ಕಳೆದ ಅಷ್ಟಮಿಗೆ ಸುಮಾರು ಒಂದು ವೇಷ ಹಾಕಿ ಅವ್ರದ್ದು 4 ಜನರದ್ದು ಟೀಮು ಸುಮಾರು 10-15 ಲಕ್ಷ ತನಕ ಏನೋ ದೊಡ್ಡ ಮೊತ್ತವನ್ನೇ ಕಲೆಕ್ಟ್ ಮಾಡಿ ಅಗತ್ಯ ಇರೋರಿಗೆ ಅದನ್ನು ಕೊಟ್ಟಿರುವಂತ ವಿಚಾರ ಇದೆ. ಸೊ ಅವರು ಕೂಡ ಬರ್ತಾ ಇದ್ದಾರೆ. ಅದ್ರ ಜೊತೆ ಅರ್ಜುನ್ ಕಾಪಿಕಾಡ್ ಅವರು, ಇದು 2ನೇ ಬಾರಿ ಅವರು ಬರ್ತಿರೋದು. ಹೌದು, ಕಿಂಗ್ ಆಫ್ ಆಕ್ಷನ್. ಹೌದು, ಅವ್ರದ್ದು ಹೊಸ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ, ಟಾಸ್ ಅಂತೇಳಿ. ಸೊ ಅದರ ವಿಚಾರವಾಗಿಯೂ ಬರ್ತಾ ಇದ್ದಾರೆ. ಈಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಒಂದು ಕಾಲ್ ಬಂತು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರದ್ದು, ನಮಗೊಂದು ಅವಕಾಶ ಬೇಕು ಅಂತ ಹೇಳಿಕೊಂಡು. ಸೊ ಅವರನ್ನು ಬರಮಾಡ್ಕೊಳ್ತಾ ಇದ್ದೇವೆ ವಿನೀತ್ ಹಾಗೂ ತಂಡದವರಿಂದ. ಅದ್ರ ಜೊತೆ ನಮ್ಮ ಗೊತ್ತಾಯ್ತು ಸಿಂಗಿಂಗ್ ಡ್ಯಾನ್ಸಿಂಗ್ ಟೀಮ್ ಇದೆ, ಕ್ಲಾನ್ ಯಶ್ವಿನ್ ಅಂತ ಹೇಳಿ ಮಂಗಳೂರು ಟೀಮ್. ಅವರು ಕ್ಲಾನ್ ಅಂತ ಹೇಳೋ ಟೀಮ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಅದು ಸಿನಿಮ್ಯಾಟಿಕ್ ಡ್ಯಾನ್ಸಸ್ ಆಗಿರ್ಬೋದು. ಅದು ಬಿಟ್ಟರೆ ಬಾಲ ವಿಕಾಸ ಏನಿದೆ, ಬಾಲ ವಿಕಾಸ ಸ್ಕೂಲ್ ಇದೆ, ಅವರೊಂದು ನಮ್ಮ ದೊಡ್ಡ ಸ್ಪಾನ್ಸರರ್ಸು ಹೌದು, ದೊಡ್ಡ ಮಟ್ಟಿದ್ದು. ಸೊ ಆ ಶಾಲೆಯ ಮಕ್ಕಳದೊಂದು 20 ನಿಮಿಷದ್ದು ಒಂದು ಆ್ಯಕ್ಟ್ ನಡೀಲಿಕ್ಕೆ ಇದೆ ರಿಲೇಟೆಡ್ ಟು ಕಲ್ಚರ್. ಸೊ ಆಮೇಲೆ ಅದೇ ರೀತಿ ಶಾರದಾ ನೃತ್ಯಕುಂಜ ಅವ್ರದ್ದು ಭರತನಾಟ್ಯ ಕಾರ್ಯಕ್ರಮವೂ ಇದೆ. ಅದರೊಟ್ಟಿಗೆ ನಮ್ಮ ವರ್ಷವೂ ನಮ್ಮ RJ ಅನುರಾಗ್ ಅವರು, MC ಅನುರಾಗ್ ಅವರು, ಇವರು ಸ್ಟೇಜನ್ನು ಹೋಸ್ಟಿಂಗ್ ಮಾಡಲಿಕ್ಕಿದ್ದಾರೆ. ಸೊ ಇದಿಷ್ಟು ಕಾರ್ಯಕ್ರಮದ ಒಂದು ಚಿತ್ರಣ. ಆಕ್ಚುಲಿ ಇಲ್ಲಿ ಒಂದಂತೂ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು, ಟೀಮ್ ದಕ್ಷಿಣ ಕಾಶಿ ತಾನು ಬೆಳೆಯೋದು ಮಾತ್ರ ಅಲ್ಲ, ಸೊ ಇನ್ನೊಬ್ಬರನ್ನು ಕೂಡ ಬೆಳೆಸ್ತಾ ಇದೆ. ಸೊ ಹಲವಾರು ಮಂದಿಗೆ ವೇದಿಕೆಯನ್ನ ಪಡ್ತಾ ಇದೆ ಅಂತ ಹೇಳ್ಕೊಂಡು ನಾನು ಇನ್ನೊಂದು ವಿಚಾರವನ್ನ ಕೇಳಬೇಕು. ಈಗ ಸಾಮಾನ್ಯವಾಗಿ ಮನೆಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡಿದ ಸಂದರ್ಭ ಅತಿಥಿಗಳನ್ನ ಕರೆಯುವುದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅನ್ನ ಕರೆಯುವುದು ತುಂಬಾ ಇರುತ್ತೆ, ತುಂಬಾ ರಗಳೆ ಇರುತ್ತೆ. ಸೊ ಅಂಥದ್ರಲ್ಲಿ ಈಗ ಟೀಮ್ ದಕ್ಷಿಣ ಕಾಶಿ ಉಬರ್ ಉತ್ಸವ ಮಾಡಿದಕ್ಕೆ ಇಷ್ಟೆಲ್ಲ ಹೆಂಗೆ ಪ್ರಿಪೇರ್ ಮಾಡ್ಕೊಳುತ್ತೆ? ಅಂದ್ರೆ ಕರಿಬೇಕು, ಮಿಸ್ ಆದ್ರೆ ಕಷ್ಟ, ಇಂಥವ್ರ ಬೇಡಿಕೆ ಇರುತ್ತೆ, ಅದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಇದೆಲ್ಲ ಹೇಗೆ ಚರ್ಚೆ ನಡೀತದೆ ನಿಮ್ಮ ಟೀಮ್ ನಲ್ಲಿ? ನಮ್ಮ ತಂಡ ಆಗ ಹೇಳಿದಾಗೆ ಸುಮಾರು 10 ಜನರ ತಂಡ ಇದೆ. ನಾವು ತಿಂಗಳ ಸೇರ್ತೇವೆ, ತಿಂಗಳ ನಾವು ಬೇರೆ ಬೇರೆ ರೀತಿ ಸೇರ್ತೇವೆ. ಈ ಕಾರ್ಯಕ್ರಮ ದೃಷ್ಟಿಯಿಂದ, ಈ ವ್ಯವಸ್ಥೆ ದೃಷ್ಟಿಯಿಂದ ನಾವೊಂದು 4-5 ತಂಡಗಳಾಗಿ ಕೆಲಸ ಮಾಡ್ತೇವೆ. ಅಂದ್ರೆ ಒಂದು ಕಡೆಗೆ ಈಗ ಒಂದು ಗೆಸ್ಟ್ಗಳನ್ನು ಲೀಸ್ಟ್ ಮಾಡಿದ ನಂತರ ಅವರನ್ನು ಮೀಟ್ ಆಗುದು ಯಾರು, ಅದು 4 ತಂಡ ಮಾಡಿ ನಾವು ಮೀಟ್ ಆಗ್ತೇವೆ. ತುಂಬಾ ಕಷ್ಟ, ಸಣ್ಣ ಸಂಗತಿ ಅಲ್ಲ, ನೀವು ಹೇಳಿದಾಗೆ ದೊಡ್ಡ ಸಂಗತಿ. ಅದು ಫ್ಯಾಮಿಲಿನಲ್ಲೇ ಕಷ್ಟ ಬಿಟ್ಟು ಹೋಗ್ತೇವೆ. ಇನ್ನು ಹೊರಗಡೆಯಿಂದ ಕರಿಬೇಕು, ಅಲ್ಲಿ ಸಮಸ್ಯೆ ಆದ್ರೆ ಅಲ್ಲೂ ಮಾತುಗಳಿಗೆ ತುಂಬಾ ಜನ ನಾವು ಹೋದಾಗ ನಾವು ಮುಖತ ಹೋಗಿ ಭೇಟಿ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಇರುವಂತ, ಮುಖತ ಹೋಗಿ ಭೇಟಿ ಮಾಡಬೇಕು, ಆ ನಂತರ ಅವ್ರನ್ನ ಕರಿಬೇಕು.
ತುಂಬಾ ಜನ ನಾವು ಹೇಳಿದಾಗ ನೀವು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನೀವು ಒಂದು ವಾಟ್ಸ್ಆಪ್ ಅಲ್ಲಿ ಹಾಕಿಬಿಡಿ, ಫೋನ್ ಕರೆ ಮಾಡಿ ಸಾಕು, ಆರಾಮಾಗಿ ಬರ್ತೇವೆ ನಾವು. ಆದ್ರೆ ನಮ್ಮ ತಂಡದ ಸದಸ್ಯರಿಗೆ ಸಮಾಧಾನ ಇರುವುದಿಲ್ಲ. ನಿನ್ನೆ ನಿಜವಾಗಿ ಕೋಟಿ ಚೆನ್ನೈ ಕಂಬಳ ನಡೀತಾ ಇದೆ, ನಮ್ಮ ಮಾರ್ಚ್ 1ರಲ್ಲಿ ನಡೀತಾ ಇದೆ ಒಂದು ದಿವಸ ಅದೇ ದಿವಸ. ಆದ್ರೆ ನಮ್ಗೆ ಅಲ್ಲಿ ಅಧ್ಯಕ್ಷರು ನಮ್ಮ ಗೆಸ್ಟ್ ಚಂದ್ರ ಶೆಟ್ಟಿ ಅಂತ ಹೇಳಿ ಅದನ್ನ ನಡೆಸ್ತಾ ಇರುವಂತರ ಅವರ ಅಧ್ಯಕ್ಷರು ನಡೀತಾ ಇದೆ. ಆದ್ರೆ ನಾವು ಮೊನ್ನೆಯಿಂದ ಅವ್ರನ್ನ ಭೇಟಿ ಮಾಡ್ಬೇಕು. ನಮ್ಗೆ ಅವ್ರು ಇಲ್ಲೇ ಇರುವುದು, ಪುತ್ರಲ್ಲೇ ಸಿಗ್ತಾರೆ ನಮ್ಗೆ. ಆದ್ರೆ 3 ದಿವಸದಿಂದ ಕಾದು ನಿನ್ನೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಕೊಟ್ಟು ಬಂದಿವಿ. ಅವ್ರು ಹೇಳಿದ್ರು ನೀವು ಬರ್ಬೇಕು ಅಂತಿಲ್ಲ ಮಾರೆ, ನಾ ಬರ್ತೇನೆ ಕಾರ್ಯಕ್ರಮಕ್ಕೆ. ಅವರು ಕಂಬಳದ ನಡುವೆಯಲ್ಲಿ ಕಂಬಳದ ಅಧ್ಯಕ್ಷತೆ ಅವರ ಅಧ್ಯಕ್ಷತೆ ನಡೀತದೆ ಒಟ್ಟು ಕಂಬಳ. ಅವರು ಕೂಡ ಹೇಳಿದ್ದಾರೆ ನಾನು ಒಂದು ಗಳಿಗೆ ಆದ್ರೂ ಬಂದು ಹೋಗ್ತೇನೆ. ಅಂದ್ರೆ ನಿಜವಾಗಿ ದೊಡ್ಡ ಕಾರ್ಯಕ್ರಮ ಅದು. ಅದರ ಕಾರ್ಯಕ್ರಮದ ನಡುವಲ್ಲಿ ನಿಮ್ಮ ಕಾರ್ಯಕ್ರಮ ಬಂದು ಹೋಗ್ತೇನೆ ಅಂತ ಹೇಳಿದ್ದಾರೆ. ಒಟ್ಟು ತಂಡ ಒಂದು ವ್ಯವಸ್ಥಿತ ರೀತಿಯಲ್ಲಿ ಸಂಪರ್ಕ ಟೀಮ್ ವರ್ಕ್ ಮೂಲಕ ಹೋಗ್ತಾ ಇದೆ. ಸಾಧ್ಯ. ಹೌದು. ಸೊ ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ ನಾವು ಈ ವರ್ಷದ ಮಾತಾಡ್ತಾ ಇದೀವಿ. ಸೊ ಯಾರೆಲ್ಲ ಬರ್ತಾರೆ, ಏನೆಲ್ಲ ಚೇಂಜಸ್ಗಳಿರ್ಬೋದು ಅಂತ ಹೇಳಿ. ಕಳೆದ 3 ವರ್ಷಗಳ ಮುಂಚಿನ ಒಂದು ಉಬರ್ ಉತ್ಸವಕ್ಕೂ ಅಂಡ್ ಈಗಿರುವಂತಹ ಉಬರ್ ಉತ್ಸವಕ್ಕೂ ಏನು ಡಿಫ್ರೆನ್ಸ್ ಇದೆ, ವ್ಯತ್ಯಾಸಗಳನ್ನ ಏನ್ ಕಾಣ್ಬೋದು ನಾವು? ಪ್ರಾರಂಭದ ದಿನಗಳು ನಮ್ಗೆ ಅದು ಈಗಲೂ ನೆನಪಾಗ್ತಿದೆ. ನಾವು ಕಲ್ಪನೆ ಮಾಡದ ಸಂಖ್ಯೆ ಅದು. ನಾವು 2021ರಲ್ಲಿ ಪ್ರಾರಂಭ ಆಯ್ತು ಇದು ಉಬರ್ ಉತ್ಸವ ಟೀಮ್ ದಕ್ಷಿಣ ಕಾಶಿ ಮೂಲಕ. ಇದೇ ನದಿ ಕಿನಾರಲ್ಲಿ ನಡೀತು. ನಾವು ಇಷ್ಟು ಯಾರು ಹಾಕ್ಬೇಕು, ಅದನ್ನ ವ್ಯವಸ್ಥೆ ಹೇಗೆ ಕಲ್ಪನೆ ಇರ್ಲಿಲ್ಲ ನಮ್ಗೆ. ನಾವೊಂದು ಅಂದಾಜು ಮಾಡಿಕೊಂಡು ಇಷ್ಟು ಸಂಖ್ಯೆ ಬರ್ಬೋದು, 5,000ರಿಂದ 10,000 ಅದು ದೊಡ್ಡ ಸಂಖ್ಯೆ, ಅದು ಈ ರೀಕ್ಷೆ ಬರ್ಬೋದು ಅಂತ ಇತ್ತು, ಅನುಮಾನ ಇತ್ತು ನಮ್ಗೆ. ಅದೊಂದು 5,000 ಚೇರ್ ಹಾಕಿದ್ದೇವೆ ನಾವು. ಚೇರ್ ಹಾಕಿದ ನಂತರ ಅದಕ್ಕೆ ವ್ಯವಸ್ಥಿತವಾಗಿ VIP ಯಾರು ಬರಬೇಕು, ಗೆಸ್ಟ್ಗಳು ಯಾರು ಬರಬೇಕು, ಅವರಿಗೇನು ವ್ಯವಸ್ಥೆ, ಬಂದವರಿಗೆ ಸಮಸ್ಯೆ ಆಗಬಾರ್ದು. ಈ ಕಾರ್ಯಕ್ರಮವನ್ನ ಚೆನ್ನಾಗಿ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಏನು ಸಂಗ್ರಹ ಮಾಡಿರ್ತೇವೆ, ನಮ್ಗೆ ನೀನು ಇಟ್ಕೊಳ್ಳಿ, ನೀವು ಚೆನ್ನಾಗಿ ಮಾಡಿ ಅಂತ ಹೇಳಿರ್ತಾರಲ್ಲ, ಬಂದವರಿಗೆ ಅವರಿಗೂ ಚೆನ್ನಾಗಿ ವ್ಯವಸ್ಥೆ ಆಗಿರ್ಬೇಕು. ನಾವು ಅವರಿಗೆ ಡೊನೇಷನ್ ಮಾಡಿದ್ದೇವೆ, ಕೊಟ್ಟ ನಂತರ ಅವರು ಬಂದಾಗ ಕಾರ್ಯಕ್ರಮ ನೋಡಿ ಚೆನ್ನಾಗಿರ್ಬೇಕು. ಅದು ಅವರಿಗೆ ವ್ಯತ್ಯಾಸ ಆಗ್ಬಾರ್ದು, ನೋವಾಗಬಾರ್ದು. ಅವರಿಗೆ ಬರುವ ವರ್ಷ ನಮ್ಮನ್ನು ಕರೆದು ಕೊಡ್ಬೇಕು ಅವರು. ಈ ರೀತಿಯಲ್ಲಿ ಅವರಿಗೆ ಕೂಡ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ ನಾವು. ಆದ್ರೆ ಆ ಪ್ರಾರಂಭದ ದಿವಸ ಸಂಖ್ಯೆ ಸುಮಾರು 25,000ಕ್ಕೂ ಮಿಕ್ಕಿ. ನಾವು ಕಲ್ಪನೆ ಮಾಡ್ಲಿಲ್ಲ ಈ ಸಂಖ್ಯೆ ಆಗ್ಬೇಕು ಅಂತ ಹೇಳಿ. ಅದೇ ಬರುವ ವರ್ಷ ನಾವು ಚೇರ್ ಅನ್ನು 10,000 ಮಾಡಿದ್ವಿ. 2022 ವರ್ಷಕ್ಕೆ 10,000 ಚೇರ್ ಹಾಕಿದ್ವಿ ಅವರು. ಅಂದ್ರೆ ಅದಕ್ಕಂತೂ ಸಂಖ್ಯೆ ಜಾಸ್ತಿ ಆಗಿದೆ. ಆದ್ರೆ ಸ್ವಲ್ಪ ನಮ್ಗೆ ನೋವಾದದ್ದು, ಖುಷಿ ಇದೆ. ಅದ್ರ ನಡುವೆ ನೋವು ಏನು ಅಂತ ಕೇಳಿದ್ರೆ, ನೀರು ನಿಂತಾಗ ಕಾರ್ಯಕ್ರಮ ಮಾಡ್ಲಿಕ್ಕೆ ಜಾಗ ಇಲ್ಲ ಅನ್ನೋದೊಂದು. ಆಗ ದೇವಸ್ಥಾನದ ಎದುರಿನ ಗದ್ದೆಯನ್ನು ನಾವು ಆಯ್ಕೆ ಮಾಡಿಕೊಂಡದ್ದು. ಸಂಖ್ಯೆ ನಾವು ಎನಿಸೋಕ್ಕಿಂತ ಮತ್ತೆ ಗೊಂದಲ ಇತ್ತು. ನದಿಯಲ್ಲಿ ಕಷ್ಟ ಆಗ್ತಾ ಇದೆ, ನದಿ ನಮ್ಗೆ ಸಿಗ್ತಾ ಇಲ್ಲ. ಮೇಲೆ ಬಂದಾಗ ಸಂಖ್ಯೆ, ಜನಗಳ ಒಂದು ಸ್ಥಿತಿ ಹೇಗಿರ್ಬೋದು, ಇಲ್ಲಿ ಬಂದಾಗ ಸಂಖ್ಯೆಯನ್ನ ಹೇಗೆ ಮ್ಯಾನೇಜ್ ಮಾಡೋದು, ಇದೆಲ್ಲ ಗೊಂದಲ ಇದ್ದಾಗ ಒಂದು ಪರೀಕ್ಷಾ ಸಮಯ ಅದು. ಮಾಡುದಾ ಬೇಡ ಅಂತಿತ್ತು. ಆದ್ರೆ ಆಗ ಅದನ್ನ ಉಲ್ಲೇಖ ಮಾಡಿದ್ರು, ಸಚಿನ್ ಅವರು ಉಲ್ಲೇಖ ಮಾಡಿದ್ರು, ನಮ್ಮ ಉಪಾಧ್ಯಕ್ಷರು, ಅದು ಏನಾದ್ರೂ ಆಗ್ಲಿ ಅದು ಆಗ್ಲೇಬೇಕು ಕಾರ್ಯಕ್ರಮ, ಇಲ್ಲದ್ರೆ ನಾವು ಸೀಮಿತವಾಗಿ ಒಂದು ಸಣ್ಣ ನಾಟಕ ಮಾಡುದು ಅಂತ ಹೇಳಿ ಸಮಯದ ಕೊರತೆ ಇತ್ತು. ಸಮಯದ ಕೊರತೆ, ಒಂದು 20 ದಿವಸದ ಸಮಯ ಇದ್ದದ್ದು. ಆದ್ರೆ ದೇವರ ಅನುಗ್ರಹ, ಮಹಾಕಾಳಿ ಶಾಸ್ತ್ರೀಯ ದೇವರು ನಮ್ಗೆ ಅನುಗ್ರಹ ಮಾಡಿದ್ದಾರೆ. ಕಾರ್ಯಕ್ರಮ ನೀವು ಮುಂದೆ ಮಾಡಿಕೊಂಡು ಹೋಗಿ, ನಿಮ್ಗೆ ನಮ್ದು ಪೂರ್ತಿ ಅನುಗ್ರಹ ಇದೆ ಅನ್ನುವ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಆಯ್ತು ಕಾರ್ಯಕ್ರಮ. ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಜಾಸ್ತಿ ಸಂಖ್ಯೆ ಇಲ್ಲಿ ಬಂತು. ಅಂದ್ರೆ ಇಲ್ಲಿಯ ಸಂಖ್ಯೆ ಬರ್ಲಿಲ್ಲ, ಆದ್ರೆ ಒಂದು ಸುಮಾರು 10,000 ಸಂಖ್ಯೆ ಸೇರುವಂತದ್ದು ಆಗಿತ್ತು ಆ ಸಮಯದಲ್ಲಿ. ಈ ಸಲ ಅದಕ್ಕಿಂತಲೂ ಹೆಚ್ಚು ಸೇರುತ್ತೆ ಅನ್ನುವಂಥ ನಿರೀಕ್ಷೆಗಳು, ಅದರ ಮೇಲೆ ಕಾರ್ಯಕ್ರಮಗಳು ತುಂಬಾ ವಿಭಿನ್ನವಾಗಿರುವಂತದ್ದು. ಕೆಲವೊಂದು ವಿಚಾರಗಳಲ್ಲಿ ಕೇಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಿಂದಕರು ಇರಬೇಕು ಅಂತ ಹೇಳಿ, ನಾವು ಬೆಳಿಬೇಕು ಅಂತ ಹೇಳಿದ್ರೆ ನಿಂದಕರು ಇರ್ಲೇಬೇಕು. ಹೇಳೋರು 1000 ಹೇಳ್ತಿರ್ತಾರೆ, ನಾವು ಮಾಡುವ ಕೆಲಸವನ್ನು ಮಾಡ್ತಾ ಪ್ರತಿಫಲ ಅನ್ನುವಂಥದ್ದು ದೇವ್ರು ಕೊಡ್ತಾರೆ ಅಂತ ಹೇಳ್ಕೊಂಡು, ಟೀಮ್ ದಕ್ಷಿಣ ಕಾಶಿಗೆ ಯಾವತ್ತೂ ಕೂಡ ನೋವಾಗುವಂಥದ್ದು, ಯಾಕೆ ಮಾಡ್ತಾ ಇದ್ದೀವಿ, ನಿಲ್ಲಿಸೇ ಬಿಡುವ ಅನ್ನುವಂತಹ ನೋವಿನ ವಿಚಾರಗಳು, ನಿಂದನೆಯ ಮಾತುಗಳು ಯಾವತ್ತಾದ್ರೂ ಕೇಳಿದ್ರೆ ಇದೆಯಾ? ಬಹಳಷ್ಟು ಸಂದರ್ಭಗಳು ಬಂದು ಹೋಗುವ ಮಾತುಗಳು. ಟೀಮ್ ದಕ್ಷಿಣ ಕಾಶಿಗೆ ಯಾವತ್ತಾದ್ರೂ ಅದು ಆಗಿದೆಯಾ ಅನುಭವ? ಇಲ್ಲ, ಈ ನೋಡಿ, ಊರಲ್ಲಿ ಒಂದು ಇನಿಷಿಯೇಟ್ ಆಗಿ ಒಂದು ಹೊಸ ಟೀಮ್ ಈ ಕೆಲಸ ಮಾಡ್ತಾ ಇರುವಾಗ ಜನರಿಗೊಂದು ಸಾಮಾನ್ಯವಾಗಿರ್ತದೆ, ತುಂಬಾ ಟೀಮ್ಗಳು ಬಂದು ಹೋಗುದು ಸಹಜ. ಎಷ್ಟು ದಿವಸ ಅಂತ ಇರೋದಿಲ್ಲ, ಎಷ್ಟು ದಿವಸ ಅಂತ ಹೇಳುವಂಥದ್ದು ಇದ್ದೇ ಇರ್ತದೆ. ಸೊ ನಾವು ಒಂದು 5,000, 10,000, 15,000 ಅಂತ ಕಲೆಕ್ಷನ್ಗೆ ಹೊಡುವಾಗ ಊರಲ್ಲಿ ಅದು ಭಾರಿ ದೊಡ್ಡ ಮೊತ್ತ, ಚಿಕ್ಕ ಅಮೌಂಟ್ ಅಲ್ಲ. ಎಲ್ಲೋ 500, 1,000ದಲ್ಲಿ ಇದ್ದದ್ದು ನಾವು ಆಲ್ ಆಫ್ ಸಡನ್ ಒಂದು ಟೀಮ್ ಫಾರ್ಮ್ ಆಗಿ ಇಷ್ಟು ಅಂತ ಹೇಳುವಾಗ ಒಂದು ಏತು ಸಮಯ ಮಾರ ಮುಕ್ಕಲ್ಲ ಬಂದದ್ದು ಇದೆ, ಗೊತ್ತಾಯ್ತಾ. ಬಟ್ ಹೋಗ್ತಾ ನೋಡಿ 5 ವರ್ಷ ಆಯ್ತು. ಎಲ್ಲಿ ಯಾವುದೇ ಕಾರಣಕ್ಕೆ ವರ್ಷದಿಂದ ವರ್ಷಕ್ಕೆ ನಮ್ಮ ಕಾರ್ಯಕ್ರಮ ಇಳಿಮುಖ ಅಂತೂ ಕಂಡಿಲ್ಲ. ಮೊದಲು ಪ್ರಶ್ನಿಸಿದ ಜನರು ಏನಿದ್ದಾರೆ ಅವರಿಗೆ ನಮ್ಮ ಮೇಲೆ ಈಗ ವಿಶ್ವಾಸ ಬಂದಿದೆ. ಈ 5ನೇ ನಾವು ಆಗ ಹೇಳಿದ ಮಾತದೆ, ಇನ್ನು 5ನೇ ವರ್ಷದಿಂದ ನಾವು ಮುಂದೇನು ಹೋಗ್ತಿದ್ದೇವೆ, ನಾವು ಅಂತ ಸೇವಾ ಯೋಜನೆಯನ್ನು ತಲೆಯಲ್ಲಿ ಇಟ್ಟುಕೊಂಡು ಹೋಗ್ಬೇಕಾಗ್ತದೆ. ಜನರ ವಿಶ್ವಾಸ ನಾವು ಎಷ್ಟು ಗಳಿಸ್ತೇವೆ ಅಷ್ಟು ಟೀಕೆ ಟಿಪ್ಪಣಿಗಳೆಲ್ಲ
ನಿಲ್ತಾ ಹೋಗ್ತದೆ. ಯಾಕಂದ್ರೆ ಜನರಿಗೆ ಸುಸ್ತಾಗಿದೆ. ಒಂದು ಅಂತ ಹೇಳಿದ್ರೆ ನಾನು ಒಂದು ಅರ್ಥ ಮಾಡ್ಕೊಂಡೆ ಸರ್, ಈಗ ಇಷ್ಟು ನಿಮ್ ಜೊತೆ 3 ಮಂದಿ ಜೊತೆಗೆ ಮಾತಾಡಿದ ಸಂದರ್ಭ, ಸೊ ಅವರನ್ನ ಬಾಯಿ ಮುಚ್ಚಿಸುವಂತ ಕೆಲಸ ಆಗಿದ್ದು ಕೇವಲ ಕಾರ್ಯಕ್ರಮದ ಮುಖಾಂತರ ಅಲ್ಲ, ಸೊ ಕಾರ್ಯಕ್ರಮದ ಹಿಂದಿರುವಂತಹ ಸಮಾಜಮುಖಿ ಕಾರ್ಯಗಳು ಅವರ ಬಾಯನ್ನ ಮುಚ್ಚಿಸಿರುವಂತದ್ದು, ಅಂದ್ರೆ ವಿಶ್ವಾಸವನ್ನ ಮೂಡಿಸಿರುವಂತದ್ದು. ಹೌದು ಹೌದು, ಅದು ಅಗತ್ಯ. ಹೇಗೆ ಅನ್ಸುತ್ತೆ ಸರ್, ಅಷ್ಟು ದೂರದಿಂದ ಇಷ್ಟು ದೂರದವರೆಗೆ ಕ್ರಮಿಸಿ ಬಂದಿದ್ದೀರಿ ಅಂದ್ರೆ 3 ವರ್ಷವನ್ನ ಕಂಪ್ಲೀಟ್ ಮಾಡ್ಕೊಂಡು 4ನೇ ವರ್ಷಕ್ಕೆ ಬರುವಂತದ್ದು, ಅದನ್ನ 5ನೇ ವರ್ಷದಲ್ಲೂ ಕೂಡ ನಾವು ಇನ್ನೂ ಚೆನ್ನಾಗಿ ಬಿಲ್ಡ್ ಮಾಡ್ತೀವಿ ಅನ್ನುವಂಥದ್ದು, ಅದು ತುಂಬಾ ಕಷ್ಟಕರ ಕೆಲಸ. ಹೇಗೆ ಅನ್ಸುತ್ತೆ ಸರ್ ಆ ಒಂದು ಜರ್ನಿ? ಹೇಗೆ ಅನ್ಸುತ್ತೆ? ಖುಷಿ ಅನ್ಸುತ್ತೆ ತುಂಬಾ. ನಾವು ಖಂಡಿತ ಅದರಲ್ಲಿ ಸಕ್ಸಸ್ ಆಗ್ತೀವಂತ. ಜರ್ನಿ ತುಂಬಾ ದೊಡ್ಡ ಜರ್ನಿ, ಕಷ್ಟ ಇದೆ, ಇಲ್ಲ ಅಂತಲ್ಲ. ಸುಮಾರು 5 ವರ್ಷದ ನಾವು ಲೆಕ್ಕಾಚಾರ ಹಿಡಿದ್ರು ಸಹ ನನಗೆ ಗೊತ್ತಿರೋ 40-50 ಲಕ್ಷದ ವ್ಯವಹಾರ ಆಗಿರ್ಬೋದೇನೋ. ಅಂದ್ರೆ ಈ ಇವೆಂಟ್ ಮಾಡ್ಲಿಕ್ಕೆ ಪ್ರಯೋಜನ ಆಗುತ್ತೆ. ಅದ್ರೊಟ್ಟಿಗೆ ನಾವು ನೋಡಿ ಆಂಬುಲೆನ್ಸ್ ಬಂತು, ಈ ಜಾತ್ರೆ ದಿವಸ ಬಿಟ್ಟು ಒಂದು ದಿವಸ ಈ ನಮ್ಮ ಈ ಕಾರ್ಯಕ್ರಮ ಆಗುವಾಗ ಜಾತ್ರೆಗೆ ಬರುವ ವ್ಯವಹಾರದವರಿಗೆ ಅದೊಂದು ಎಕ್ಸ್ಟ್ರಾ ಇನ್ಕಮ್ ಇರುತ್ತೆ. ಸೊ ಇಂಥದ್ದಾಗಿದೆ. ಅದೇ ರೀತಿ ಆ ದಿವಸ ಜನ ಏನು ದೇವಸ್ಥಾನಕ್ಕೆ ಬರ್ತಾರೆ, ದೇವಸ್ಥಾನದಲ್ಲಿಯೂ ಕೂಡ ಒಂದು ಎಕ್ಸ್ಟ್ರಾ ಇನ್ಕಮ್ ಜನರೇಟ್ ಆದ ಹಾಗೆ. ಸೊ ಇಂಥದ್ದು ಮತ್ತಷ್ಟು ಬೇರೆ ಬೇರೆ ದಿವಸಗಳನ್ನು ನಮ್ಮನ್ನು ನಾವು ಎಂಗೇಜ್ ಮಾಡಬೇಕು ಅಂತ ನಮ್ಗೆ ಆಸೆ ಉಂಟು. ಮುಂಬರುವ ದಿನಗಳಲ್ಲಿ ಟೀಮ್ ದೊಡ್ಡದು ಆಗ್ತಾ ಹೋಗ್ತದೆ. ಒಳ್ಳೆಯ ಉದ್ದೇಶಕ್ಕೋಸ್ಕರ ನಿರ್ಮಾಣವಾಗಿರುವಂತಹ ಟೀಮ್ ನಲ್ಲಿ ಒಳ್ಳೆಯ ಜನ ಬಂದು ಸೇರ್ತಾರೆ ಅಂತ. ಇನ್ನೊಂದು ಪ್ರಮುಖವಾಗಿ ಏನಂತ ಹೇಳಿದ್ರೆ, ಈಗ ಒಬ್ಬರು ಉತ್ಸವ ನಡೆಯುತ್ತೆ, ಸೊ ಬಂದಂತ ಸಂದರ್ಭ ಈ ಪ್ರೇಕ್ಷಕರಿಗೆಲ್ಲ ವ್ಯವಸ್ಥೆಗಳನ್ನ ಅನ್ನೋದು ಬೇಕಾಗುತ್ತೆ. ಸೊ ಯಾವ ರೀತಿಯಾಗಿ ಇದೆ ವ್ಯವಸ್ಥೆಗಳು, ಯಾವ ವ್ಯವಸ್ಥೆಗಳನ್ನ ಪ್ರೇಕ್ಷಕರು ನಿರೀಕ್ಷೆ ಮಾಡಬಹುದು? ಉಬ್ಬಾರು ಉತ್ಸವದಲ್ಲಿ ನಾವು ನೋಡಿ, ಯೂಶುವಲಿ ನಮ್ಮ ಡೋನರ್ಸ್ ಏನಿದ್ದಾರೆ ಅವರಿಗೆ ಒಂದು VIP ಸೆಕ್ಷನ್ ಅಂತ ಹೇಳಿ ಫ್ರಂಟ್ ಸೈಡ್ ಅಲ್ಲಿ ಇದ್ದೇ ಇರತ್ತೆ. ಸಹಜವಾಗಿ ದುಡ್ಡಿನ ಸಹಕಾರ ಕೊಟ್ಟವರಿಗೆ ಒಂದು ಸ್ಪೆಷಲ್ ಪ್ರಿಫರೆನ್ಸ್ ನಾವು ಇಡ್ಲೇಬೇಕು. ಅದರೊಟ್ಟಿಗೆ ಹಾಗೆ ಅಂತೇಳಿ ಬಾಕಿಯವರಿಗೆ ಅಲ್ಲಿ ಜಾಗ ಇಲ್ಲ, ಕುತ್ಕೊಳ್ಳಿಗೆ ವ್ಯವಸ್ಥೆ ಇಲ್ಲ, ಆ ರೀತಿ ಏನಿಲ್ಲ. ಕಳೆದ ವರ್ಷ ನಮಗೆ ಜಾಗ ಚಿಕ್ಕದಾಗಿದ್ರು ಸಹ ಹಿಂದೆ ನಿಂತವರಿಗೆ ಸ್ವಲ್ಪ ವಿಜುವಲ್ಸ್ ಅಲ್ಲಿ ಎಲ್ಲ ಸ್ವಲ್ಪ ನೋಡ್ಲಿಕ್ಕೆ ಸರಿ ಸಿಕ್ಲಿಲ್ಲ. ಸ್ವಲ್ಪ LED ಎಕ್ಸ್ಟ್ರಾ ಬೇಕಿತ್ತು. ಅಂದ್ರೆ ಜಾಗ ಬದಲಾವಣೆ ಆಗುವಾಗ ಅದು ಒಂಥರ ಹೊಸತಾಗಿ ಸ್ಟಾರ್ಟ್ ಮಾಡಿದ ಹಾಗೆ ಅದು. ಸೊ ಈ ವರ್ಷ ಅದನ್ನೆಲ್ಲ ತಲೆಯಲ್ಲಿ ಇಟ್ಟುಕೊಂಡು ಹಿಂದ್ಗಡೆಯಿಂದ ಯಾವ ರೀತಿ ಎಕ್ಸ್ಟ್ರಾ ಚೇರ್ಸ್ ಹಾಕ್ಬೋದು, ಅದು ವಿಸಿಬಿಲಿಟಿಗೆ ಇರೋ ತರ ಎಕ್ಸ್ಟ್ರಾ LEDs ಏನು ಪ್ಲೇಸ್ಮೆಂಟ್ಸ್ ಮಾಡ್ಬೋದು, ಇದೆಲ್ಲ ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ನಮ್ಮ ಪ್ರಾಯೋಜಕರು ಏನಿದ್ದಾರೆ ಅವ್ರದ್ದು ಎಲ್ಲರದ್ದು ನಮ್ಮ ಮೇನ್ LED ಸ್ಕ್ರೀನ್ಸ್, ಆಡ್ LED ಸ್ಕ್ರೀನ್ ಸಪ್ರೇಟ್ ಇರುತ್ತೆ. ಪ್ಲಸ್ ನಮ್ಮ ಚಾನಲ್ ಟೈಪ್ ಇದೆ, ನಿಮ್ಮ ಜೊತೆನೂ ಇದೆ. ಈ ಚಾನಲ್ಸ್ ಎಲ್ಲ ಅವ್ರದ್ದು ಸ್ಕ್ರೋಲಿಂಗ್ಸ್ ಹೋಗ್ತಾ ಇರ್ತದೆ. ಅಂದ್ರೆ ನಮಗೆ ಸಹಕಾರ ಕೊಟ್ಟವರ ವಿಚಾರವೂ ಕೂಡ ಬರಬೇಕು ಅಂತ ಹೇಳೋ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಸೊ ಇಂತೆಲ್ಲ ಅರೇಂಜ್ಮೆಂಟ್ಸ್ಗಳು ನಡೀತಾ ಇದೆ. ಅದ್ರ ಜೊತೆ ಒಂದೆರಡು ವಿಷಯ ನಾನು ಆಗ ಹೇಳಿಕ್ಕೆ ಮರ್ತೋಯ್ತು. ಸಂಗಮ ಪ್ರಶಸ್ತಿ ಅಂತ ಹೇಳೋ ಒಂದು ಪ್ರಶಸ್ತಿ ಇದೆ. ಅದು ನಾವೀಗ 2 ವರ್ಷ ಆಯ್ತು, ಇದು 3ನೇ ವರ್ಷ ನಾವು ಸ್ಟಾರ್ಟ್ ಮಾಡಿ. ಅದೇನಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟದಾಗಿರ್ಬೋದು, ಊರಿಗೆ ಸಂಬಂಧಪಟ್ಟ ತುಂಬಾ ಪ್ರಯೋಜನ ಆಗಿರುವಂತಹ ಒಂದು ಪ್ರೊಫೆಷನ್ ಇಂದ ಬಂದವರು, ಅಥವಾ ಕಳೆದ ವರ್ಷ KG ಭಟ್ ಇವರಿಗೆ ಕೊಟ್ಟಿದ್ದೆವು. ಅದ್ರ ಮೊದಲು ವರ್ಷ ಸಂಗಮ ಪ್ರಶಸ್ತಿ ಉಪ್ಪಿನಂಗಡಿಯ ಕಾಳಿಕಾಂಬ ಭಜನಾ ಮಂಡಳಿಗೆ ಕೊಟ್ಟಿದ್ದೆವು. ಸೊ ಈ ವರ್ಷ ಅದೇ ರೀತಿ ಒಂದು ಹೆಸರು ನೆನೆಸ್ಕೊಂಡಿದ್ದೇವೆ. ಅಂದ್ರೆ ಅವರಿಂದ ದೇವಸ್ಥಾನಕ್ಕೆ ತುಂಬಾ ಪ್ರಯೋಜನ ಆಗಿರ್ತದೆ. ಇಂಥ ಒಂದು ಹೆಸರನ್ನೇ ನಾವು, ಅಥವಾ ಸಮಾಜಮುಖಿ ಅಲ್ಲಿ ಯಾರು ಎಂಗೇಜ್ ಆಗಿರ್ತಾರೆ ಅಂಥವರನ್ನು ಗುರುತಿಸುವ ಒಂದು ಪ್ರಯತ್ನ ಮಾಡ್ತಿದ್ದೇವೆ. ಅದ್ರ ಜೊತೆ ಕೆಲವೊಂದು ಪ್ರೊಫೆಷನ್ಸ್, ಈಗ ನಮ್ಮ ದೇವಸ್ಥಾನದಲ್ಲಿ ಒಬ್ರು ಹರೀಶನ್ ಅಂತಿದ್ದಾರೆ. ಅವರು ದೇವಸ್ಥಾನ ಅಂತ ಹೇಳಿದ್ರೆ ಅವ್ರಿಗೆ ಜೀವ. ಅವರ ಪರ್ಸನಲ್ ಲೈಫ್ ಎಂತದೋ ಏನೋ ಅವ್ರಿಗೆ ಗೊತ್ತಿಲ್ಲ. ಹೌದು, ಹರೀಶನ್ ಅಂತ ಜನರಲ್ ಆಗಿ ಕೇಳಿದ್ರೆ ನಮ್ಮ ಉಪ್ಪಿನಂಗಡಿ ಅವರಿಗೆ ಗೊತ್ತುಂಟು. ಅವ್ರು ಈಗ ಎಲ್ಲಿದ್ದಾರೆ ಅಂತ ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ಅಡಿಗೆ ಹತ್ರ ಅಲ್ಲಿ ಪಾತ್ರೆ ತೊಳೆದುಕೊಂಡ ಇಂಥದ್ದೇನಾದ್ರು ಇರ್ತಾರೆ. ಸೊ ಇಂಥ ವ್ಯಕ್ತಿಗಳು ಸುಮಾರು ಜನ ಇದ್ದಾರೆ. ಸೊ ಅಂಥವರನ್ನು ಕೂಡ ನಾವು ವೇದಿಕೆಯಲ್ಲಿ ಗುರುತಿಸಿ ಸನ್ಮಾನ ಮಾಡಿದ್ದು ಇದೆ. ಇದು ಲಾಸ್ಟ್ ಅದು ನಡೀತಾ ಇದೆ. ಕಳೆದ ವರ್ಷ ಉಮೇಶ್ ನಾಯಕ್, ಅದೇ ರೀತಿ ಹಳೆಯ ವೆರಿ ಓಲ್ಡ್ ಫೋಟೋಗ್ರಾಫರ್ ರೂಪಕಲಾ ಸ್ಟುಡಿಯೋ ಸೈಕಲ್ ರಿಪೇರಿ ಅವರು ಒಂದು ವರ್ಷ ಕರೆದಿದ್ದೇವೆ. ಈ ವರ್ಷ ನಮ್ದು ಬೇರೆ ಬೇರೆ ಉದ್ಯೋಗ ಭಾರಿ ಹಳೆಯ ಅಂದ್ರೆ ನಾನು ಮಗುವಾಗಿರುವಾಗ ಐಸ್ ಕ್ಯಾಂಡಿ ಕೊಟ್ಟವರನ್ನು ಕರೆದು ವೇದಿಕೆಗೆ ಆ ರೀತಿ. ಅಂದ್ರೆ ಒಂದೇ ವೃತ್ತಿಯನ್ನ ಸುಮಾರು 30 ವರ್ಷದಿಂದ ಮಾಡ್ತಾ ಬರ್ತಾ ಇದ್ದಾರೆ, ಅದು ಬಿಡ್ಲಿಲ್ಲ.
ಆ ರೀತಿ ಇರುವಂತನೇ ಗುರುತು ಮಾಡಿ ಕೊಟ್ಟದ್ದು ನಿಜವಾಗ್ಲೂ ಸರ್, ನಿಜವಾಗ್ಲೂ ಟೀಮ್ ದಕ್ಷಿಣ ಕಾಶಿಗೆ ಅವಾಗ್ಲಿಂದ ನಮ್ಗೆ ಅನಿಸ್ತಾ ಇದೆ ಮನಸ್ಸಲ್ಲಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಿಲ್ಲ ಅಂತ ಹೇಳ್ಕೊಂಡು. ಯಾಕಂತ ಹೇಳಿದ್ರೆ ಈ ದೊಡ್ಡ ದೊಡ್ಡ ಸೇವೆಗಳನ್ನ ಏನಾದ್ರೂ ಸಾಧನೆಗಳನ್ನ ಮಾಡ್ತಾ ಇದ್ದವ್ರನ್ನ ಗುರುತಿಸ್ತಾ ಇರ್ತಾರೆ. ಪಾಪ ಕೆಲವೊಬ್ರು ಆ ಸಮಾಜದ ಮುಖ್ಯ ವೇದಿಕೆಗೆ ಬರೋದೇ ಅಲ್ಲ, ಅವರು ಹಿಂದ್ಗಡೆನೆ ತೆರೆಮರೆಯಲ್ಲೇ ಇರುವಂತವ್ರು. ಸೊ ಅದನ್ನ ಸೂಕ್ಷ್ಮ ಕಣ್ಣಿನಿಂದ ಗುರುತಿಸಿಕೊಂಡು ಇಲ್ಲಿ ವೇದಿಕೆಗೆ ತಂದು ಸನ್ಮಾನವನ್ನ ಮಾಡುವಂತದ್ದು ನಿಜವಾಗ್ಲೂ ಇಲ್ಲಿ ನಾವು ಥ್ಯಾಂಕ್ಸ್ ಹೇಳಬೇಕು. ಚಪ್ಪಲ್ ರಿಪೇರಿ ಮಾಡುವವರನ್ನು ಕರ್ಕೊಂಡಿದ್ರು ಮುಂಚಿನಿಂದಲೂ ಅಷ್ಟೇ ಸರ್, ಹೇಳೋದು ಸರಿ. ಅದೇ ಹೇಳಿದಲ್ವಾ, ಈ ಸಮಾಜದಲ್ಲಿ ಯಾರೆಲ್ಲ ತೆರೆಮರೆಯಲ್ಲಿ ಸಾಧನೆ ಮಾಡ್ತಿದ್ದಾರೆ ಅವರಿಗೆ ವೇದಿಕೆಯನ್ನು ಒದಗಿಸುವ ಕೆಲಸವನ್ನ ಟೀಮ್ ದಕ್ಷಿಣ ಕಾಶಿ ಮಾಡ್ತಾರೆ. ಖಂಡಿತ. ಜೊತೆಗೆ ಇಲ್ಲಿ ಎಲ್ಲವೂ ಮಾತಾಡ್ತೀವಿ ಸರ್, ಎಲ್ಲವೂ ಆಯ್ತು, ಉಬರ್ ಉತ್ಸವ ಹಿಂಗ್ ನಡೆಯುತ್ತೆ ಅಂತ ಕೇಳೋದಾಯ್ತು. ಅಂಡ್ ನಾನು ಎಲ್ಲರಿಗೂ ಕೇಳುವಂತ, ಈಗ ನೀವು 3 ಮಂದಿ ನಮ್ಮ ಜೊತೆಗೆ ಇದ್ದೀರಿ, ಸೊ ನಮ್ಮ ಹತ್ರ ಕೇಳುವಂತದ್ದು, ತಮ್ಮ ಉದ್ಯೋಗ ಅನ್ನುವಂಥದ್ದು ಬೇರೆ ಇದೆ. ಸೊ ಇದಕ್ಕೆ ಹೇಗೆ ಸರ್, ಇತ್ತ ಕಡೆ ಹೇಗೆ ವಾಲಿದ್ರಿ ಅಂತ ಹೇಳಿ? ಅಂದ್ರೆ ನೀವು ಪ್ರೊಡ್ಯೂಸರ್ ಕೂಡ ಹೌದು, ಜೊತೆಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ, ತುಂಬಾ ವೇದಿಕೆಯನ್ನು ಕೊಟ್ಟಂತವ್ರು ತಾವೇನ್ ಹೇಳ್ತೀರಿ? ನಾನು ಅದೇ ಫಸ್ಟ್ ಹೇಳಿದಾಗೇನೆ, ನನಗೆ ಸಿನಿಮಾ ರಂಗದಲ್ಲಿ ನಾನು ಇರೋದ್ರಿಂದಾಗಿ ನನ್ನ ಊರಲ್ಲಿ ಸಿನಿಮಾ ತಾರೆಯರನ್ನು ಕರ್ಕೊಂಡು ಬಂದು ಒಂದು ಕಾರ್ಯಕ್ರಮ ಮಾಡುವ ಒಂದು ಅವಕಾಶ ಬೇಕಿತ್ತು. ಅದಕ್ಕೆ ಒಂದ್ ಕಡೆ ನಿಮ್ಗೆ ಪ್ಲಸ್ ಅದೊಂದು ಪ್ಲಸ್ ಪಾಯಿಂಟ್ ಹೌದು. ಅದಕ್ಕೆ ಸರಿಯಾಗಿ ಒಂದು ಟೀಮ್ ಕೂಡ ಜನರೇಟ್ ಆಗ್ತಾ ಹೋಯ್ತು. ಮತ್ತೆ ವ್ಯಾವಹಾರಿಕವಾಗಿ ನೀವು ಕೇಳುವುದಾದ್ರೆ, ನಾವು ಬರುತ್ಸವದ ಒಂದು ಸಮಯ ಸಂದರ್ಭದಲ್ಲಿ ಬಹುಶಃ ಒಂದು 10-15 ದಿವಸ ಕೆಲಸ ಎಲ್ಲ ಬಿಟ್ಟೆ ನಾವು ಕೂತಿರ್ತೇವೆ. ಹೌದು, ಇದರಲ್ಲಿ ಇರ್ತೇವೆ. ಅದು ಮಾಡಿದ್ರೆ ಮಾತ್ರ ಸಾರ್ಥಕ ಅಂತ ರಿಸಲ್ಟ್ ನೋಡಿದ್ರೆ ಖುಷಿ ಆಗುತ್ತೆ. ಹೌದೌದು, ಎಲ್ಲ ವ್ಯವಹಾರ ಬಿಟ್ಟೆ ಬರ್ಬೇಕಾಗ್ತದೆ, ಬೇರೆ ಆಪ್ಷನ್ ಇರುವುದಿಲ್ಲ. ನೋಡಿ, ನಾನೀಗ ವ್ಯವಹಾರದಲ್ಲಿ ಇದ್ದೇನೆ, ನನ್ನನ್ನು ನಾನು ಸಮಾಜಮುಖಿ ಕೆಲಸದಲ್ಲಿ ಗುರುತಿಸಲಿಲ್ಲ ಅಂತ ಹೇಳಿದ್ರೆ ನಾನು ವ್ಯವಹಾರ ಮಾಡೋದಕ್ಕೆ ಅರ್ಥ ಇಲ್ಲ ಸರ್. ದುಡ್ಡು ಆಗುದು ಇಂಪಾರ್ಟೆಂಟ್ ಅಲ್ಲ, ಆ ದುಡ್ಡು ಎಲ್ಲಿ ಯುಟಿಲೈಸ್ ಆಗ್ತಿದೆ ಅಂತ ಹೇಳಿ ಇಂಥ ಕೆಲಸದಲ್ಲಿ ಮಾತ್ರ. ಸೊ ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದೇ ರೀತಿ ಇವರು ಕೂಡ ಹಾಗೇನೆ. ಈಗ ಇವ್ರದ್ದು ಫೋನ್ ತೆಗೆದು ನೋಡಿದ್ರೆ ಒಂದು 10 ಕಡೆಯಿಂದ ಕಾಲ್ ಇರ್ಬೋದು. ಹೌದು, ಅವ್ರದ್ದು ಅದೇ ರೀತಿ. ಎಲ್ಲರೂ ಅವರವರ ಪ್ರೊಫೆಷನ್ ಒಮ್ಮೆ ಸೈಡ್ ಇಟ್ಟು ನಮ್ದು ಇಂಟೀರಿಯರ್ ಮಾಡ್ತಾ ಇದ್ದೀವಿ. ಹಂಗೆ ಒಬ್ಬೊಬ್ರದೊಂದು ಇಂಟೀರಿಯರ್ ವರ್ಕ್ ಅವ್ರದ್ದು ಕೂಡ. ಅಷ್ಟು ಬಿಸಿ ಶೆಡ್ಯೂಲ್ ಅಲ್ಲೂ ಕೂಡ ಒಂದು 15 days 20 days ರಜೆ ಹಾಕಿ ಉಬರ್ ಉತ್ಸವ ಸೊ ನಾನು ಕೊನೆಯದಾಗಿ ಕೇಳುವಂತದ್ದು, ಈ ಸಂದರ್ಭದಲ್ಲಿ ತಾವೆಲ್ಲರೂ ಸೇರಿ ತಮ್ಮ ಉಬರ್ ಉತ್ಸವದಲ್ಲಿ ಈ ಸ್ಮರಿಸಿಕೊಳ್ತೀರ ಅಂತ ಹೇಳಿದ್ರೆ ಯಾರೆಲ್ಲ ಸ್ಮರಿಸಿಕೊಳ್ತೀರ? ಮುಖ್ಯವಾಗಿ ಯಾವ ವಿಷಯಕ್ಕೆ ಈ ಉಬರ್ ಉತ್ಸವ ಸಕ್ಸಸ್ ಆಗುದಕ್ಕೆ ಮೂಲ ಪ್ರೇರಣೆ ಸ್ಮರಿಸಿಕೊಳ್ಳಲೇಬೇಕು ಅನ್ನೋದನ್ನ ಕಂಡ್ರೆ 1-2 ದೇವರುಗಳು ಖಂಡಿತ. ಇವರನ್ನು ನಾವು ಸ್ಮರಿಸಿಕೊಂಡೇ ನಾವು ಮುಂದೆ ಸಾಗುವಂತದ್ದು. ಇದರ ನಡುವಲ್ಲಿ ಇದರ ಒಟ್ಟಿಗೆ ಇದೆಲ್ಲ ಚೆನ್ನಾಗಿ ಆಗ್ಬೇಕು ಅಂತ ಹೇಳಿದ್ರೆ ಮೂಲ ಯಾರು ಅಂತ ಕೇಳಿದ್ರೆ ಅದು ದೇವರು. ಅದರ ಒಟ್ಟಿಗೆ ಇನ್ನೊಂದು ದೇವರು ಇದ್ದಾರೆ ನಮ್ಗೆ. ನಾವು ದೇವರು ಅಂತ ಹಾಕ್ಬೋದು. ಇವತ್ತು ನಮ್ಗೆ ಹೋದಾಗ ನನ್ನದಿಷ್ಟು ದಾನಿಗಳಿದ್ದಾರೆ. 2ನೇ ದೇವರು ನಮಗೆ ದಾನಿಗಳ ಮುಖಾಂತರವೇ ಚೆನ್ನಾಗಿ ನಡೀತಾ ಇದೆ. ನಮ್ಗೆ ಇವತ್ತು ಹೋದಾಗ್ಲೂ ಕೂಡ ಕರೆದು ನೀವು ಚೆನ್ನಾಗಿ ಮಾಡ್ತೀರಿ, ನಮ್ಗೆ ಇನ್ನು ಖಾಲಿ ಕೊಡ್ತಾರಂತಲ್ಲ. ಈಗ ಇತ್ತೊಮ್ಮೆ ಹೋದ್ರೆ ಒಂದು ಡೊನೇಷನ್ ರೀತಿಯಲ್ಲಿ 1 ಲಕ್ಷ ಕೊಡ್ಬೋದು, ಅಥವಾ 50,000 ಕೊಡ್ಬೋದು. ಕೊಟ್ಟ ನಂತರ ನೀವ್ ಹೇಗೆ ಮಾಡ್ಬೇಕು ಅಂತ ಅವ್ರ ಐಡಿಯಾ ಕೇಳ್ತಾರೆ. ನೀವು ಚೆನ್ನಾಗಿ ಮಾಡಿ, ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮಾಡಿ ಅಂತೇಳಿ ಅವರು ಕೂಡ ಅದಕ್ಕೆ ಸಲಹೆ ಕೊಟ್ಟದಿದೆ. ಈಗ ಒಟ್ಟು ಅವರ ದಾನಿಗಳ ಒಂದು ಕೊಡುವಿಕೆಯಿಂದ ಮತ್ತೆ ಅವರ ಸಲಹೆಗಳಿಂದ ಕೂಡ ಇದು ಚೆನ್ನಾಗಿ ನಡೀತಾ ಇದೆ ಅನ್ನುವಂಥದ್ದನ್ನು ಯಾರ ಹತ್ರ ಕೇಳುದಿಲ್ಲ. ಖಂಡಿತ ಸರ್, ಅದು ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಸಂಸ್ಥೆ ಅಥವಾ ಯಾವುದೇ ಒಂದು ಈಗ ಟೀಮ್ ದಕ್ಷಿಣ ಕಾಶಿ ನಡಿಬೇಕು ಅಂತ ಹೇಳಿದ್ರೆ ಒಂದೇ ಮನಸ್ಸುಗಳು ಒಂದಾಗ್ಬೇಕಾಗತ್ತೆ. ಈ ಟೀಮ್ ನಲ್ಲಿ ಪಕ್ಕ ಅದು ಇದೆ. ಯಾಕಂತ ಹೇಳಿದ್ರೆ ನಾವು ಅವಾಗದಿಂದ ಮಾತಾಡಿಸ್ತಾ ಇದ್ವಿ, ಈಗ್ಲೂ ಮಾತಾಡಿದ್ವಿ. ಅಂಡ್ ಸಮಾನ ಮನಸ್ಕರ ಒಂದು ಮನಸ್ಸು ಅನ್ನುವಂಥದ್ದು. ಖಂಡಿತವಾಗ್ಲೂ ಈ ಒಂದು ಟೀಮ್ ನ ಜರ್ನಿ ಇನ್ನಷ್ಟು ಸಕ್ಸಸ್ ಆಗ್ಲಿ. ಅದು 5 ವರ್ಷ ಅಂತ ಅಲ್ಲ, ಸೊ ನಿರಂತರವಾಗಿ ನಡೀಲಿ. ಟೀಮ್ ದಕ್ಷಿಣ ಕಾಶಿ ಅನ್ನುವಂತಹ ಹೆಸರು ಇದೆಯಲ್ಲ, ಸೊ ಅದು ರಾಜ್ಯ, ರಾಷ್ಟ್ರ ಮಟ್ಟ, ವಿದೇಶದ ಇದರಲ್ಲೂ ಕೂಡ ಹೆಸರನ್ನ ಪಡೆಯುವಂತಾಗಲಿ ಅಂತ ಸೇವೆಗಳನ್ನ ಮಾಡ್ಲಿ. ಸೊ ಖಂಡಿತವಾಗ್ಲಿ ಇಷ್ಟೊತ್ತು ನಿಮ್ಮ ಒಂದು ಬಿಸಿ ಶೆಡ್ಯೂಲ್ ಇದ್ರೂ ಕೂಡ ನಮ್ಮ ಜೊತೆಗೆ ಅದನ್ನ ಶೇರ್ ಮಾಡ್ಕೊಂಡ್ರಿ. ಆ ಉಬರ್ ಉತ್ಸವ ಹಿಂಗಾಗುತ್ತೆ ಅಂತ ಹೇಳಿ ಧನ್ಯವಾದ ಸರ್. ಥ್ಯಾಂಕ್ ಯು. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ.
ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.